ಹಾಗಿದ್ರೆ ಈ ದುರಂತಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿ ಓಡ್ತಾ ಇರುವಂತಹ ವಿಚಾರ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ದುರಂತ ಸಂಭವಿಸ್ತಾ ಹಾಗಾದ್ರೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅವ್ರನ್ನ ಕ್ಲಾಸ್ ತೆಗೆದುಕೊಂಡಂತಹ ಪರಿ ನೋಡಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಆಸ್ಪತ್ರೆಯ ಹಾಸಿಗೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. 4 ಮಂದಿ ಸ್ಥಿತಿ ಅಂತೂ ಚಿಂತಾಜನಕವಾಗಿದೆ. ತಿರುಪತಿಗೆ ತೆರಳಿ ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ಅವರು ಪರಿಶೀಲನೆ ನಡೆಸಿದ್ದಾರೆ, ವರದಿಯನ್ನ ಕಲೆ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ. ಎಷ್ಟು ಮಂದಿ ನಿಲ್ಲುವಂತಹ ಸ್ಥಳದಲ್ಲಿ ಎಷ್ಟು ಮಂದಿಯನ್ನ ಬಿಟ್ಟಿದ್ರಿ, ಇದಕ್ಕೆ ಕಾರಣ ಏನು ಕೊಡಿ ಅಂತೆಲ್ಲ ವಿವರಣೆಯನ್ನ ಕೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜೊತೆಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾರೆ. ಟಿಟಿಡಿ ಸಹ ಪರಿಹಾರವನ್ನು ಘೋಷಣೆ ಮಾಡಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಲ್ತುಳಿತ ದುರಂತದಿಂದ ಬೆಚ್ಚಿದ ಭಕ್ತರು, ನಿರ್ಲಕ್ಷ್ಯದಿಂದಲೇ ಸಂಭವಿಸಿದ ದುರಂತ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗರಂ. ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಸಂಭವಿಸಿದ ಕಾಲ್ತುಳಿತ ತಿಮ್ಮಪ್ಪನ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ವೈಕುಂಠ ಏಕಾದಶಿಯ ಮೊದಲು ಸಂಭವಿಸಿದ ದುರಂತದಿಂದ ಭಕ್ತರು ಆತಂಕಕ್ಕೊಳಗಾಗಿದ್ದಾರೆ. ಸಂಭ್ರಮದಿಂದ ದರ್ಶನ ಪಡೆಯಬೇಕಿದ್ದ ಭಕ್ತರು ಇದೀಗ ಭಯದಿಂದ ದರ್ಶನ ಪಡೆಯುವಂತಾಗಿದೆ. ಅಂದಹಾಗೆ ವೈಕುಂಠ ಏಕಾದಶಿ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸುವ ಬಗ್ಗೆ ಟಿಟಿಡಿ ಮೊದಲೇ ನಿರೀಕ್ಷೆ ಮಾಡಿಕೊಂಡಿತ್ತು. ಅಗತ್ಯ ಮುಂಜಾಗೃತಾ ಕ್ರಮಗಳ ಕುರಿತು ಮೊದಲೇ ಪೊಲೀಸರಿಗೆ ಎಚ್ಚರಿಸಿತ್ತು. ಆದರೆ ಪೊಲೀಸರು, ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಟಿಕೆಟ್ ಕೌಂಟರ್ ಸ್ಥಳದಲ್ಲಿ ಸರಿಯಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ರೂ ಕೂಡ ಡ್ರೈವರ್ ಇರಲಿಲ್ಲ ಅನ್ನೋ ತಿಳಿದು ಬಂದಿದೆ. ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಲು ಇದು ಒಂದು ಕಾರಣ ಅಂತ ಗೊತ್ತಾಗ್ತಾ ಇದೆ. ಮುಂಜಾಗೃತಾ ಕ್ರಮ ವಹಿಸದ ಅಧಿಕಾರಿಗಳ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಗರಂ ಆಗಿದ್ದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲವು ರೋಗಿಗಳ ಮೂಳೆಗಳು ಮುರಿತ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಟಿಟಿಡಿ ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಆರ್ ನಾಯ್ಡು ತುರ್ತು ಸಭೆ ನಡೆಸಿದ್ದಾರೆ. ಇನ್ನು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ತಿರುಪತಿ ದೇವಸ್ಥಾನದ ಹೆಚ್ಚುವರಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಯ್ಯ ಚೌಧರಿ ಕೂಡ ಶ್ರೀ ವೆಂಕಟೇಶ್ವರ ರಾಮನಾರಾಯಣ ರುಯಾ ಸರ್ಕಾರಿ ಜನರಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಇನ್ನು ಗಾಯಾಳುಗಳ ಪೈಕಿ ಕೆಲವು ರೋಗಿಗಳಿಗೆ ಮೂಳೆಗಳು, ಸ್ನಾಯುಗಳು ಮುರಿದಿದೆ. ಕಾಲ್ತುಳಿತ ಸಂಭವಿಸಿದ್ರು. ಟಿಕೆಟ್ ವಿತರಣೆ, 1,20,000 ಟೋಕನ್ ವಿತರಣೆ. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ವೈಕುಂಠ ದರ್ಶನಕ್ಕಾಗಿ 94 ಕೌಂಟರ್ ಅನ್ನು ಓಪನ್ ಮಾಡಲಾಗಿತ್ತು. ದಿನಕ್ಕೆ 40,000ದಂತೆ 3 ದಿನಕ್ಕಾಗಿ ಒಟ್ಟು 1,20,000 ಟೋಕನ್ಗಳನ್ನು ವಿತರಿಸಲು ವ್ಯವಸ್ಥೆಯಾಗಿತ್ತು. ಆದರೆ ನಿನ್ನೆ ಸಂಭವಿಸಿದ ಕಾಲ್ತುಳಿತದಿಂದ ಟಿಕೆಟ್ ವಿತರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಉಳಿದ ಕೌಂಟರ್ಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಟೋಕನ್ ವಿತರಣೆ ಮಾಡಲಾಗಿದೆ. ಕಾಲ್ತುಳಿತ ಸಂಭವಿಸಿದ್ರೂ ಮುಂಬರುವ 3 ದಿನಗಳ ಟಿಕೆಟ್ ವಿತರಣೆ ಮಾಡಿ ಮುಗಿಸಲಾಗಿದೆ. 1,20,000 ಟೋಕನ್ ಅನ್ನು ವಿತರಿಸಲಾಗಿದೆ. ಒಂದೇ ಕುಟುಂಬದ 6 ಮಂದಿಗೆ ಗಾಯ. ತಿರುಪತಿಯ ಕಾಲ್ತುಳಿತದಲ್ಲಿ ಒಂದೇ ಕುಟುಂಬದ 6 ಮಂದಿ ಗಾಯಗೊಂಡಿದ್ದಾರೆ. ತಿರುಪತಿಗೆ ಒಂದೇ ಕುಟುಂಬದ 20 ಜನ ಆಗಮಿಸಿದ್ರು. ಈ ಪೈಕಿ 6 ಜನ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಗಾಯಾಳುಗಳ ಸಂಬಂಧಿಗಳು ಘಟನೆಯನ್ನು ವಿವರಿಸಿದ್ದಾರೆ. ನೂಕುನುಗ್ಗಲು ಉಂಟಾದ ಕಾರಣ ಕಾಲ್ತುಳಿತ ಸಂಭವಿಸಿದ್ದು, ಪೊಲೀಸ್ ಅಧಿಕಾರಿಗಳು ಗೇಟ್ ತೆರೆದ ಕೂಡಲೇ ಟೋಕನ್ ಖರೀದಿಸಲಿಕ್ಕೆ ಜನ ಮುಗಿಬಿದ್ರು. ಈ ಹಿಂದೆ ಟೋಕನ್ ಪಡೆಯುವ ವ್ಯವಸ್ಥೆ ಇರಲಿಲ್ಲ ಅಂಥೇಳಿ ಮಹಿಳೆಯೊಬ್ಬರು ಹೇಳಿದ್ದಾರೆ. దేవి ఫోన్ అంటే లావణి తోపులాట ఒక అమ్మాయి చచ్చిపోయిందట. 3 వచ్చారు, మేము వచ్చేసాము. లావణి కూడా ముందు వచ్చేస్తుంటుంది. ఫోన్ బ్యాగులు పోయాయి పిన్ని, బ్యాగులు అందరివి పోయాయి అన్నది. అమ్మ బ్యాగులు పోతే ఎలాగా, అనౌన్స్మెంట్ చేస్తానని ముందుకెళ్ళాను. బాబు అనౌన్స్మెంట్ చేయండి బాబు, లావణ్య అట మాకు కనబడలేదంట. అమ్మ ఇక్కడ చేయడానికి అవ్వదు, ఉరుకో ఉరుకో ఉరుకో, టోకన్స్ కూడా ఇచ్చేస్తాము, లైన్లోకి వెళ్ళిపోండి అన్నారు. నిన్న ఎవరో చచ్చిపోయారు అనుకున్నాను, బయటకు వచ్చాను బాబు. బయటకు వస్తే పోలీసు అతను అన్నాడు, అమ్మ నువ్వు బయటకు వస్తున్నావు, వాళ్ళు ఎవరో కాకపోతే నువ్వు వాళ్ళతో వెళ్ళిపో. లేదండి నిన్ను లోపలికి పంపించమన్నారు బాబు. లోపలికి పంపించమంటే అలాగే బాబు నాకు మనిషి ముఖ్యం అనుకుని నేను బయటకు వచ్చేసాను బాబు. వచ్చిన తర్వాత మళ్ళీ అతను అన్నాడు, చూస్తే పెద్ద ఆవిడ చచ్చిపోయింది అన్నారు. అయితే కాదు నా పాప కాదు అనుకుని నేను మళ్ళీ వెళ్ళిపోతే పోలీసు ఎదురు చూసావు కదమ్మా పెద్ద ఆవిడ కదా వెళ్ళిపోమ్మా అన్నారు. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಆಂಧ್ರಪ್ರದೇಶ ಸರ್ಕಾರ ಪರಿಹಾರ ಘೋಷಿಸಿದೆ. ತಲಾ 25 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಆಂಧ್ರದ ಮುಜರಾಯಿ ಸಚಿವ ಸತ್ಯಕುಮಾರ್ ಯಾದವ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಬಳಿಕ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು. ಅಲ್ಲದೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಾಗಿಯೂ ಕೂಡ ತಿಳಿಸಿದ್ದಾರೆ. ಈಗ ಚೆನ್ನಾಗಿದ್ದಾರೆ, ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಒಬ್ಬರಿಗೆ ಒಂದು ಚೆಸ್ಟ್ನಲ್ಲಿ ಚೆಸ್ಟ್ ಬೋನ್ ಫ್ರ್ಯಾಕ್ಚರ್ ಇದೆ, ಅದನ್ನು ಅದೇನು ಸರ್ಜರಿ ಏನು ಬೇಕಾಗಿಲ್ಲ, ಅದನ್ನು ಸರಿಯಾಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಸ್ಟೇಬಲ್ ಆಗಿದ್ದಾರೆ ಎಲ್ಲ. 25 ಲಕ್ಷ ಕೊಡಬೇಕಂತ ಇದು ಎಕ್ಸ್ಗ್ರೇಷಿಯಾ ಕೊಡಬೇಕಂತ ಮಾಡಿದ್ದಾರೆ. ಈಗ ಯಾರ್ಯಾರು ಈಗ ಗಾಯಲ ಇದ್ದಾರೆ ಅಂದರೆ
ಇಂಜೂರ್ಡ್ ಇದ್ದಾರೆ, ಅವ್ರಿಗೆ ಏನು ಮಾಡಬೇಕಂತ ಈಗ ರಿವ್ಯೂ ಮೀಟಿಂಗ್ನಲ್ಲಿ. ಸಾವಿರಾರು ಜನರು ಒಂದೇ ಸಮನೆ ನುಗ್ಗಿದ ಕಾರಣ ಕಾಲ್ತುಳಿತ ಸಂಭವಿಸಿದೆ. ಇನ್ನು ಭಕ್ತರಿಗೆ ಯಾವುದೇ ಭಯವಿಲ್ಲದೆ ದರ್ಶನಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಿಎಂ ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತರಿಸಿಕೊಂಡು ತನಿಖೆಗೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಘಟನೆಗೆ ಪ್ರಮುಖ ಕಾರಣ ಏನಂದರೆ 4,000 ಒಂದು ಜನರು ಪಾರ್ಕ್ನಲ್ಲಿದ್ದರು. ಒಂದೇ ಸಾರಿ ಗೇಟು ಯಾರಿಗೂ ಅವರಿಗೆ ಹೆಲ್ತ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಅವ್ರನ್ನ ಒಳಗೆ ಕಳಿಸಬೇಕಂತ ಗೇಟ್ ಓಪನ್ ಮಾಡಿದರೆ ಎಲ್ಲ ಈ ಕ್ಯೂ ಲೈನ್ಗೆ ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಒಂದೇ ಸಾರಿ ಬಂದಿದ್ದಾರೆ. ಅದು ಘಟನೆಗೆ ಕಾರಣ. ಆದರೆ ಭಾಳ ದುರದೃಷ್ಟಕರ ಸಂಘಟನೆ ಇದು. ಅದೇ 5 ಜನ ಮೊತ್ತಪಟ್ಟಿ 6 ಜನ ಡೆತ್ ಆಗಿದೆ. ಆಮೇಲೆ ಮೋರ್ ದ್ಯಾನ್ 40 ಪೀಪಲ್ ಹ್ಯಾವ್ ಇಂಜೂರ್ಡ್. ಸೊ ವಿ ಆರ್ ಟೇಕಿಂಗ್ ಎವ್ರಿ ಪಾಸಿಬಲ್ ಸ್ಟೆಪ್ ಟು ಪ್ರೊವೈಡ್ ಆಲ್ ನೆಸೆಸರಿ ಹೆಲ್ತ್ ಫೆಸಿಲಿಟಿ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಿಎಂ. ದುರಂತದ ಬಳಿಕ ಕ್ಷಣಕ್ಕೂ ಮಾಹಿತಿ ಪಡಿತಾ ಇದ್ದ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಗೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಘಟನಾ ಸ್ಥಳಕ್ಕೆ ತೆರಳಿ ಖುದ್ದು ಪರಿಶೀಲನೆ ನಡೆಸಿದರು. ಟಿಕೆಟ್ ವಿತರಣೆಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ಸಿಎಂ ನಾಯ್ಡು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೌಂಟರ್ಗೆ 2,500 ಜನರನ್ನು ಹೇಗೆ ಬಿಟ್ರಿ ಅಂಥೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಆಸ್ಪತ್ರೆಗೆ ತೆರಳಿದ ಚಂದ್ರಬಾಬು ನಾಯ್ಡು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಆಘಾತ ವ್ಯಕ್ತಪಡಿಸಿದ್ದಾರೆ. ತಿರುಪತಿಯಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ನೋವಾಗಿದೆ. ಘಟನೆಯಲ್ಲಿ ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಿ ಅಂಥೇಳಿ ಪ್ರಾರ್ಥಿಸ್ತೇನೆ ಅಂಥೇಳಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹ ತಮ್ಮ ಕಾರ್ಯಕರ್ತರಿಗೆ ಸಹಾಯ ಹಸ್ತ ಚಾಚುವಂತೆ ಕೋರಿದ್ದಾರೆ. ಟಿಕೆಟನ್ನು ವಿತರಿಸುವ ಮುನ್ನ ಕೌಂಟರ್ಗಳಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ನೂಕುನುಗ್ಗಲು ಉಂಟಾಗಿದೆ ಅಂಥೇಳಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದ ಮೊದಲ ದುರಂತ ಇದಾಗಿದ್ದು, ಭಕ್ತರ ಸುರಕ್ಷತೆಗೆ ಸರ್ಕಾರ ಮತ್ತು ಟಿಟಿಡಿ ಕಾಳಜಿ ವಹಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.